Hello everyone, welcome to ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 34ನೇ ಪ್ರಶ್ನೆಯನ್ನ ಗಮನಿಸಿ. ಪೈಥಾಗೋರಿಯನ್ ತ್ರಿವಳಿಗಳಲ್ಲಿ ಒಂದು ಸಂಖ್ಯೆಯು 2m ಆದರೆ ಉಳಿದ ಎರಡು ಸಂಖ್ಯೆಗಳನ್ನ ಬರೆಯಿರಿ. ಸೊ ಒಂದು ಪೈಥಾಗೋರಿಯನ್ ತ್ರಿವಳಿ ಸಾಮಾನ್ಯ ರೂಪ ಹೇಗಿರುತ್ತೆ? 2m m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1 ಈ ರೀತಿ ಇರತ್ತೆ ಸಂಖ್ಯೆಗಳು. ಸೊ ಈ ರೀತಿಯಲ್ಲಿ ಇದ್ರೆ ಅವುಗಳು ಪೈಥಾಗೋರಿಯನ್ ತ್ರಿವಳಿಗಳು ಆಗುತ್ತೆ ಅಂತ ಹೇಳ್ತೇವೆ. ಸೊ ಒಂದು ಸಂಖ್ಯೆಯನ್ನ ಈಗಾಗಲೇ 2m ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಉಳಿದೆರಡು ಸಂಖ್ಯೆಗಳು ಹೇಗಾಗತ್ತೆ ಹೇಳಿ? m ಸ್ಕ್ವೇರ್ ಮೈನಸ್ 1 ಮತ್ತು m ಸ್ಕ್ವೇರ್ ಪ್ಲಸ್ 1 ಆಗತ್ತೆ. ಸೊ ಇಲ್ಲಿ ಯಾವುದೇ ಪೂರ್ಣಾಂಕ m ಏನಿರುತ್ತೆ ಗ್ರೇಟರ್ ದೆನ್ 1 ಆಗಿರುತ್ತೆ. ಓಕೆ, ಸೊ ಈ ಮೂರು ಸಂಖ್ಯೆಗಳಿಗೆ ಪೈಥಾಗೋರಿಯನ್ ತ್ರಿವಳಿಗಳು ಸ್ಯಾಟಿಸ್ಫೈ ಆಗ್ತಾ ಇರತ್ತೆ. ಸೊ ಪೈಥಾಗೋರಸ್ ನಿಯಮ ಏನ್ ಹೇಳುತ್ತೆ? ಸೊ ವಿಕರ್ಣಗಳ ವರ್ಗಗಳು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರತ್ತೆ. ಸೊ ಇಲ್ಲಿ ಸಿ ಏನ್ ಹೇಳಿ? m ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2m ಹೋಲ್ ಸ್ಕ್ವೇರ್ ಪ್ಲಸ್ m ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಉದಾಹರಣೆಗೆ ನೋಡಿ, m ಇಸ್ ಈಕ್ವಲ್ ಟು 2 ಆದಾಗ ಸೊ ಇಲ್ಲಿ ಮೊದಲನೆಯ ಸಂಖ್ಯೆ ಹೇಗಿರುತ್ತೆ? 2m ಅಂದ್ರೆ ಏನಾಯ್ತು? 4. ಸೊ ಎರಡನೆಯ ಸಂಖ್ಯೆ m ಸ್ಕ್ವೇರ್ ಮೈನಸ್ 1 ಅಂದ್ರೆ ಏನಾಯ್ತು ಹೇಳಿ? 2 ಸ್ಕ್ವೇರ್ ಮೈನಸ್ 1 ಅಂದ್ರೆ 2 4, 4 ಮೈನಸ್ 1 3 ಆಗಿರುತ್ತೆ. ಮೂರನೆಯ ಸಂಖ್ಯೆ m ಸ್ಕ್ವೇರ್ ಪ್ಲಸ್ 1 ಸೊ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? 2 ಘಾತ 2 ಪ್ಲಸ್ 1 ಸೊ 5 ಆಗತ್ತೆ. ಅಂದ್ರೆ ಏನಾಯ್ತು? 4 3 5. ಸೊ 4 3 5. ಸೊ ಈ ಸಂಖ್ಯೆಗಳು ಏನ್ ಹೇಳಿ? ತ್ರಿವಳಿಗಳು, ಪೈಥಾಗೋರಿಯನ್ ತ್ರಿವಳಿಗಳು ಅಂತ ಹೇಳ್ಬೋದು. ಓಕೆ, ಸೊ ನೋಡಿ ಇದು 3 4 5. ಸೊ ಇದು ಏನ್ ಹೇಳಿ? ಪೈಥಾಗೋರಿಯನ್ ತ್ರಿವಳಿಗಳು. ಯಾಕಂದ್ರೆ ಇದು ಏನಾಗ್ತಾ ಇದೆ? ಪೈಥಾಗೋರಸ್ ನಿಯಮವನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೊ ನೋಡಿ, ಬೇಕಾದ್ರೆ 5 ಘಾತ 2 ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. 5 5 25. ಸೊ 4 4 16 ಪ್ಲಸ್ 3 3 9. 25 ಇಸ್ ಈಕ್ವಲ್ ಟು 25. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ಏನಾಯ್ತು? ರೈಟ್ ಹ್ಯಾಂಡ್ ಸೈಡ್ ಬಂದಿದೆ. ಓಕೆ, ಸೊ ಇದು ಈ ಮೂರು ಸಂಖ್ಯೆಗಳು ಪೈಥಾಗೋರಿಯನ್ ತ್ರಿವಳಿಗಳು. ಓಕೆ, ಸೊ ಈ ಮೂರು ಸಂಖ್ಯೆಗಳು ಹೇಗಿರ್ಬೇಕು? m ಸ್ಕ್ವೇರ್ 2m m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1 ರೂಪದಲ್ಲೇ ಇರ್ಬೇಕಾಗತ್ತೆ. ಥ್ಯಾಂಕ್ ಯು.